ನಮಸ್ಕಾರ ವಿದ್ಯಾರ್ಥಿಗಳೇ, KCET ಆ್ಯಂಡ್ ನೀಟ್ ಅಪ್ಡೇಟ್ಸ್ಗೆ ಸುಸ್ವಾಗತ. ಓಕೆ, ಇವಾಗ ಏನು ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ, ಓಕೆ, ಇಲ್ಲಿ ಅಮೌಂಟ್ ಪೇ ಮಾಡಿರ್ತಕ್ಕಂಥದ್ದು 750 ರೂಪಾಯಿ. ಓಕೆ, ನೀವು ಕೂಡ ಭಾಳಷ್ಟು ಸುಮಾರು ಸ್ಟೂಡೆಂಟ್ ಕೂಡ ಏನು ಮಾಡ್ತಿದ್ದಾರೆ ಅಂತಂದರೆ, ನಿನ್ನೆ ಎಲ್ಲರೂ ಕೂಡ ವೇಟ್ ಮಾಡಲಿಕ್ಕೆ ನಾನು ಹೇಳಿದ್ದೆ, ಬಹಳ ದೊಡ್ಡ ದೊಡ್ಡ ಯೂಟ್ಯೂಬರ್ಸು ಕೂಡ ನಿಮ್ಗೆ ಹೇಳಿದ್ರು, ವೇಟ್ ಮಾಡಿದ್ದಾರೆ. ಓಕೆ, ಇವತ್ತಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಆಪ್ಷನ್ ಎಂಟ್ರಿ. ಇವತ್ತು ಹುಡುಗರು ಹೋಗಿ ಪೇ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ. ನಿಮಗೆ ಈ ಥರ ಈಗ ಕಾಣಿಸ್ತಿದೆ ನೋಡಿ, 750 ರೂಪೀಸ್ ಪೇ ಆಗಿದೆ. ಓಕೆ, ನಿಮಗೆ ರಿಸಿಪ್ಟ್ ಇದೆ, ವರಿ ಮಾಡ್ಕೋಬೇಡಿ. ನೀವು 750 ರೂಪಾಯಿ ಪೇ ಮಾಡಿದ್ದು ನಿಮ್ಗೆ ಕಾಣಿಸ್ತಿದೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನು ಕಾಣಿಸ್ತಿದೆ ಅದೇ ಇದೆ ನಿಮ್ಮ ಹತ್ರ. ಓಕೆ, ವರಿ ಮಾಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ ನೀವು. ಓಕೆ, ಇಲ್ಲಿ ಇದು ನೀವು ಮಾಡಿರ್ತಕ್ಕಂಥದ್ದು 750 ರೂಪಾಯಿ. ಮತ್ತು ವ್ಯೂ ಡೀಟೇಲ್ಸ್ ಕೊಟ್ಟಂತಂದರೆ ನಿಮ್ದು UTR ನಂಬರು ಎಲ್ಲನೂ ಕೂಡ ಡೀಟೇಲಾಗಿ ಬಂದಿರ್ತದೆ, ನಿಮ್ಮ ಹತ್ರ ರಿಸಿಪ್ಟ್ ಇದೆ, ವರಿ ಮಾಡ್ಕೋಬೇಡಿ. ಓಕೆ, ಈ ಥರ ಯಾರಿಗೆಲ್ಲ ಇವತ್ತು ಬೆಳಗ್ಗಿಂದ ಬರ್ತಾಯಿದೆ ಅಂತಂದರೆ, ಬೆಳಗ್ಗೆ ಇವತ್ತೇ ಮಾಡಿರ್ತಕ್ಕಂಥದ್ದು ಬೇಕಾದ್ರೆ ಕಾಣಿಸ್ತೀವಿ ನೋಡಿ, 10 ಜುಲೈ 2025 at 8:19 PM ನನಗೆ ಈ ಥರ ಸುಮಾರು ನನಗೆ ಮೆಸೇಜ್ಗಳು ಬಂದಿದ್ದಾವೆ. ನಿಮಗೆ ಒಬ್ಬರಿಗೆ ಆಗಿಲ್ಲ, ಭಾಳಷ್ಟು ಸ್ಟೂಡೆಂಟ್ ಕೂಡ ಏನಪ್ಪ ಆಗಿದ್ದದಂದರೆ ಈ ಥರ ಸಮಸ್ಯೆ ಆಗಿದೆ. ಪ್ಲೀಸ್ ನೀವು ಏನು ಕೂಡ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇವತ್ತು ಸಾಯಂಕಾಲ ಅನ್ನುವಷ್ಟರಲ್ಲಿ ಮೇ ಬಿ ಈ ಅಮೌಂಟ್ ರೀಫಂಡ್ ಆಗ್ಬೋದು. ನೀವು ಇನ್ನೊಂದು ಟೈಮ್ ಪೇ ಮಾಡ್ಲಿಕ್ಕೆ ಹೋದಾಗ ಮತ್ತೆ ಅದೇ ರೀತಿ ಬಂದರೆ ಮತ್ತೆ ನಿಮಗೆ ಎಫೆಕ್ಟು. ಓಕೆ, 750 ರೂಪೀಸ್ ಸುಮ್ಮನೆ ಬರೋಲ್ಲ ನಿಮಗೆ, ಅನ್ನೋದೇನು ಸುಮ್ಮನೆ ಯಾರು ಕೊಡಲ್ಲ. ಇನ್ ಕೇಸ್ ರಿಸ್ಕ್ ಮೇಲೆ ಇನ್ನೊಂದು ಟೈಮ್ ಹಾಕ್ತೀರ ಅಂತಂದರೆ ಬಂದರೆ ಬೆಟರ್. ಮತ್ತು ಅಂದರೆ ಅಮೌಂಟು ಅಷ್ಟು ಕಳಿಸ್ಕೊತಿದ್ದಾರೆ ಕೇದವರು. ಬಟ್ ಈ ಅಮೌಂಟ್ ಮಾತ್ರ ಕೇದವರು ಆಪ್ಷನ್ ಎಂಟ್ರಿ ಓಪನ್ ಆಗಬೇಕು ಒಂದು, ಇಲ್ಲಾಂತಂದರೆ ಈ ಅಮೌಂಟ್ ರೀಫಂಡ್ ಆಗಬೇಕು. ಓಕೆ, ಅದಕ್ಕೋಸ್ಕರ ಇವತ್ತು ಕ್ಲಾರಿಫೈ ಆಗುತ್ತೆ ಕೆ ಕಡೆಯಿಂದ. ಇವತ್ತು ಸಾಯಂಕಾಲವರು ಕೂಡ ವೇಟ್ ಮಾಡಿರಿ. ಯಾರಿಗೆಲ್ಲ ಈ ಥರ ಅಮೌಂಟ್ ದುಡ್ಡು ಕಟ್ಟಿದಾದ ನಂತರ ಕೂಡ ಈ ಥರ ಬರ್ತಾಯಿದೆ ಅಂದರೆ ಪೇ ಆಗ್ತಾಯಿದೆ, ಈ ಥರ ಬರ್ತಾಯಿದೆ. ತೋರಿಸ್ತೀನಿ ನೋಡಿ ಇನ್ನೊಂದು ಪೇಜು, ಇಲ್ಲಿ ಕಾಣಿಸ್ತಿದೆ ನೋಡಿ, ಈ ಥರ ಯಾರಿಗೆಲ್ಲ ಬರ್ತಾಯಿದೆ, ಪೇಮೆಂಟ್ ಕುಡ್ ನಾಟ್ ಬಿ ಕಂಪ್ಲೀಟೆಡ್ ಅಂತ ಬರ್ತಾಯಿದೆ. ಅಂತಂದರೆ ನೀವೇನು ಮಾಡ್ತಿದ್ದೀರ ಅಂತಂದರೆ, ಇನ್ನೂ ಒಂದು ನೀವು ಯಾರಾದರೂ ಪೇ ಮಾಡಿದಾದ ನಂತರ, ಪೇ ಮಾಡಿದಾದ ತಕ್ಷಣ ಡನ್ ಕೊಡ್ಲಿಕ್ಕೆ ಹೋಗಬೇಡಿ, ತಾನೇ ಸ್ವಲ್ಪ ವೇಟ್ ಮಾಡಿ. ಇನ್ ಕೇಸ್ ಪೇ ಮಾಡಿದ ತಕ್ಷಣ ಸ್ವಲ್ಪ ವೇಟ್ ಮಾಡಿ, ತಾನೇ ರೀಡೈರೆಕ್ಟ್ ಆಗುತ್ತದು. ನೀವೇ ಓಪನ್ ಆಗಿದ್ದೇವೆ ಅಂತ ಬ್ಯಾಕ್ ಬರಲಿಕ್ಕೆ ಹೋಗಬೇಡಿ. ಇನ್ ಕೇಸ್ ದುಡ್ಡು ಪೇ ಮಾಡೋರಿಗೆ ಐತೆ ನೋಡಿ, ಬ್ಯಾಕ್ ಬರಲಿಕ್ಕೆ ಹೋಗ್ಬಿಡಿ, ತಾವೇ ಆಟೋಮೆಟಿಕ್ ಏನಾಗುತ್ತೆ ಅಂದರೆ ಸ್ವಲ್ಪ ವೇಟ್ ಆಗಿಬಿಟ್ಟು ತಾನೇ ಬರ್ತದೆ. ಓಕೆ, QR ಕೋಡ್ ಮೂಲಕ ನೀವು ಪೇ ಮಾಡ್ಬೋದು, ಬೇರೆಯವ್ರ ಫೋನ್ ತೊಗೊಂಡು ಮಾಡ್ಬೋದು, ಅಥವಾ ನಿಮ್ಮಲ್ಲೇ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಯಾವುದಾದ್ರೂ ಕೂಡ ನೀವು UPI ಮೂಲಕ ಕೂಡ ಟ್ರಾನ್ಸಾಕ್ಷನ್ ಮಾಡ್ಬೋದು. ಇನ್ ಕೇಸ್ 750 ರೂಪಾಯಿ ಈ ಥರ ಈಗ ಮಾಡಿದಾದ ನಂತರ ಕೂಡ ಈ ಥರ ಬರ್ತಾಯಿದೆ ಅಂತಂದರೆ ಸ್ವಲ್ಪ ಕೇದವರು ಅದನ್ನ ರೀಫಂಡ್ ಆದರೂ ಮಾಡಲೇಬೇಕಾಗ್ತದೆ. ಯಾಕಂದರೆ ಅಮೌಂಟ್ ಕಟ್ ಆಗಿರ್ತದೆ ನಿಮ್ಮದು, ಆದರೂ ಕೂಡ ಆಪ್ಷನ್ ಎಂಟ್ರಿ ಪೇಜ್ ಓಪನ್ ಆಗ್ತಿಲ್ಲ ಅಂತಂದರೆ ಸ್ವಲ್ಪ ಸಮಸ್ಯೆ ಕೆ ಕಡೆಯಿಂದ ಆಗ್ತಾಯಿದೆ. ಈ ಥರ ನಿಮಗೂ ಕೂಡ ಆಗಿದ್ದರೆ ಸ್ವಲ್ಪ ಇವತ್ತು ಸಾಯಂಕಾಲವರೆಗೂ ಕೂಡ ವೇಟ್ ಮಾಡಿರಿ. ಇಲ್ಲ ನಾರ್ಮಲಾಗಿ ನಿಮ್ಗೆ ಓಪನ್ ಆಗಿದೆ ಅಂತಂದರೆ ನೀವು ಆರಾಮ್ಸಾಗಿ ಆಪ್ಷನ್ ಎಂಟ್ರಿ ಮಾಡಬಹುದು. ಓಕೆ, ಹೇಳ್ತಿದ್ದೀನಿ ನೋಡಿ, ಆಪ್ಷನ್ ಎಂಟ್ರಿ ಮಾಡ್ಬೋದು. ಓಕೆ, ನೋಡೋಣ ಇದಕ್ಕೆ ತಕ್ಕಂಗೆ ಕೇದವ್ರು ಏನಾದರೂ ಆ ಥರ ಪ್ಯಾನಿಕ್ ಆಗ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮ ಹತ್ರ ಏನಿದೆ ಅಂತಂದರೆ, ಇಲ್ಲಿ ಪೇ ಮಾಡಿರ್ತಕ್ಕಂಥದ್ದು ಇಲ್ಲಿ UTR ನಂಬರ್ ಇದೆ ನೋಡಿ, ಇಲ್ಲೇನೋ ಕೂಡ ನಿಮ್ಮದು ಡೀಟೇಲ್ ಇರ್ತದೆ. ನಿಮ್ಮ ಹತ್ರ ನಿಮ್ಮ UTR ನಂಬರ್ ಇರ್ತದೆ, ಅದಕ್ಕೆ ತಕ್ಕಂಗೆ ಟ್ರಾನ್ಸಾಕ್ಷನ್ ನಂಬರ್ ಇರ್ತದೆ. ವರಿ ಮಾಡ್ಕೋಬೇಡಿ, ನಿಮ್ಮ ಹತ್ರ ರಿಸಿಪ್ಟ್ ಇದೆ. ಓಕೆ, ಸರಿ, ಕೆ ಕಡೆಯಿಂದ ಬೇಗ ಇದನ್ನೊಂದು ಸಾಲ್ವ್ ಮಾಡಲಪ್ಪ. ಯಾಕಂದರೆ ಭಾಳಷ್ಟು ಹುಡುಗರು ಪ್ಯಾನಿಕ್ ಆಗ್ತಿದ್ದಾರೆ ಇದ್ರ ಬಗ್ಗೆ. ಸೊ ಆದಷ್ಟು ಬೇಗನೆ ಎಲ್ಲನೂ ಕೂಡ ಆಪ್ಷನ್ ಎಂಟ್ರಿ ಎಲ್ಲ ಕೋರ್ಸಸ್ ಆ್ಯಡ್ ಮಾಡಲಿ. ಓಕೆ, ದೊಡ್ಡ ತಲೆನೋವು ಬರ್ತಾಯಿದೆ ಹುಡುಗರಿಗೆ. ಸೊ ಇದಕ್ಕೆ ತಕ್ಕಂಗೆ ಕೇದವ್ರು ಆದಷ್ಟು ತೊಗೊಂಡು ಮಾಡ್ಕೊತಾರೆ ಅನ್ಕೊತೀನಿ. ಇವತ್ತು ಸಾಯಂಕಾಲವರೆಗೂ ಕೂಡ ವೇಟ್ ಮಾಡಿರಿ. ಯಾರಿಗೆಲ್ಲ ಈ ಥರ ಬರ್ತಾಯಿದೆ ಸ್ವಲ್ಪ ಸಾಯಂಕಾಲವರೆಗೂ ಕೂಡ ವೇಟ್ ಮಾಡಿರಿ, ಸಾಲ್ವ್ ಆಗ್ಬೋದು. ಓಕೆ, ಸರಿ, ಬಂದು ಭಾಳ ಟೈಮು ದುಡ್ಡು ಪೇ ಮಾಡೋಕ್ಕೆ ಹೋಗಬೇಡಿ. ನೀವು ಒಂದು ಟೈಮ್ ಪೇ ಮಾಡಿದ್ರೆ ಎರಡನೇ ಟೈಮು ಹಂಗೆ ಬಂತಂತಂದರೆ ನೀವು ದುಡ್ಡು ಪೇ ಮಾಡಲಿಕ್ಕೆ ಹೋಗಬೇಡಿ. ಎಲ್ಲ ಟೈಮು ಹಂಗೆ ಬರ್ತಂತ ಅರ್ಥದು. ಓಕೆ, ಸರಿ, ನೋಡೋಣ.